ಎಲ್ಲರಿಗೂ ನಮಸ್ಕಾರ. ನೈನಸ್ ರೆಸಿಪೀಸ್ ಬಾಕ್ಸ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಾಳೆಹಣ್ಣಿನ ಮಿಲ್ಕ್ ಶೇಕ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿ ಸಹ ಇರುತ್ತೆ. ನೀವು ಆರಾಮಾಗಿ ಮನೆಯಲ್ಲಿ ಈ ಥರ ಮಿಲ್ಕ್ ಶೇಕ್ನ ಮನೆಯಲ್ಲೇ ಮಾಡಿಕೊಡಿ. ಈ ಬೇಸಿಗೆಗಂತೂ ತುಂಬ ಚೆನ್ನಾಗಾಗುತ್ತೆ. ಡ್ರೈ ಫ್ರೂಟ್ಸ್ ತಿನ್ನಲ್ಲ, ಬಾಳೆಹಣ್ಣು ತಿನ್ನಲ್ಲ, ಫ್ರೂಟ್ಸ್ ತಿನ್ನಲ್ಲ ಅಂತಂದರೆ ಈ ಥರ ಬೇಸಿಗೆ ಕಾಲಕ್ಕೆ ಒಂದು ಜ್ಯೂಸ್ ಮಾಡಿಕೊಡಿ. ಮಕ್ಕಳಿಗೆ ಖಂಡಿತ ಇಷ್ಟಪಟ್ಟು ಕುಡಿತಾರೆ. ನಾನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಹೊಸ ಹೊಸ ರೆಸಿಪಿನ ನೀವು ನೋಡ್ಬೋದು. ಬನ್ನಿ ಸ್ಟಾರ್ಟ್ ಮಾಡೋಣ. ಒಂದು ಬಾಳೆಹಣ್ಣ, ನಾನು ಹಣ್ಣಾಗಿರೋ ಬಾಳೆಹಣ್ಣು, ಏಲಕ್ಕಿ ಬಾಳೆಹಣ್ಣು ತೊಗೊಂಡಿದ್ದೀನಿ. ಹಾಗೆ ಒಂದು ಖರ್ಜೂರನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 5 ಗೋಡಂಬಿ, 2 ಬಾದಾಮಿನ ನೆನೆಸ್ಬಿಟ್ಟು ಇಟ್ಕೊಂಡಿದ್ದೀನಿ. 3 ಟೇಬಲ್ ಸ್ಪೂನಷ್ಟು ಸಕ್ಕರೆ, 1 ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿ, ಹಾಲು ಒಂದು ಅರ್ಧ ಲೋಟ, ಕಟ್ ಮಾಡಿಟ್ಟಿರುವಂತಹ ಬಾಳೆಹಣ್ಣು ಹಾಗೆ ಖರ್ಜೂರ, ಗೋಡಂಬಿ ಮತ್ತು ಬಾದಾಮಿ, ಸಕ್ಕರೆ ಬದಲೇ ನೀವು ಹನಿ ಸಹ ಉಪಯೋಗಿಸ್ಕೋಬೋದು, ತುಂಬ ಚೆನ್ನಾಗಾಗುತ್ತೆ. ಏಲಕ್ಕಿ ಪುಡಿ, ಹಾಲು, ಇದನ್ನು ನೈಸಾಗಿ ಪೇಸ್ಟ್ ಮಾಡ್ಕೊಂಬರ್ಬೇಕು. ನೋಡಿ, ಬಾಳೆಹಣ್ಣಿನ ಮಿಲ್ಕ್ ಶೇಕ್ ರೆಡಿಯಾಗಿದೆ. ಎಷ್ಟು ಚೆನ್ನಾಗಾಗಿದೆ ಅಂದ್ಬಿಟ್ಟು ಒಂದು ಸರ್ವಿಂಗ್ ಗ್ಲಾಸಿಗೆ ತೆಗೆಯೋಣ. ಇವಾಗ ಈ ಜ್ಯೂಸಿಗೆ ಪಿಸ್ತಾಯಿಂದ ಅಲಂಕರಿಸ್ತಾ ಇದ್ದೀನಿ. ನೋಡಿ, ಜ್ಯೂಸ್ ರೆಡಿಯಾಗಿದೆ. ನೋಡಿ, ಬಾಳೆಹಣ್ಣಿನ ಮಿಲ್ಕ್ ಶೇಕ್ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ಬಿಟ್ಟು. ತುಂಬಾ ರುಚಿಯಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿ ಸಹ ಇರುತ್ತೆ. ನೀವು ಮನೆಯಲ್ಲೇ ಈ ಥರ ಹೆಲ್ತಿಯಾಗಿ ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ಈ ಥರ ಜ್ಯೂಸ್ ಮಿಲ್ಕ್ ಶೇಕ್ ಮಾಡಿಕೊಡಿ. ತುಂಬ ಇಷ್ಟಪಟ್ಟು ಕುಡಿತಾರೆ. ಹೆಲ್ತಿಯಾಗಿ ಸಹ ಇರುತ್ತೆ, ಹಾಗೆ ತುಂಬ ರುಚಿಯಾಗಿ ಸಹ ಇರುತ್ತೆ. ಇದಕ್ಕೆ ಐಸ್ ಕ್ಯೂಬ್ ಸಹ ನೀವು ಹಾಕೊಂಡು ಕುಡಿಬೋದು. ತಣ್ಣಗೆ ಚೆನ್ನಾಗಿರುತ್ತೆ. ಈ ಬೇಸಿಗೆ ಕಾಲಕ್ಕೆ ಹೆಲ್ತಿಗೆ ಸಹ ತುಂಬ ಒಳ್ಳೆಯದು. ಮಕ್ಕಳು ಹಣ್ಣು ತಿನ್ನಲ್ಲ, ಡ್ರೈ ಫ್ರೂಟ್ಸ್ ತಿನ್ನಲ್ಲ ಅಂದರೆ ಈ ಥರ ಜ್ಯೂಸ್ ಮಾಡಿಕೊಡಿ, ಖಂಡಿತ ಕುಡಿತಾರೆ. ತುಂಬ ಇಷ್ಟ ಸಹ ಆಗುತ್ತೆ ಮಕ್ಕಳಿಗೆ. ನೀವು ಸಹ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಹೊಸ ರೆಸಿಪಿನ ನೀವು ನೋಡ್ಬೋದು. ಥ್ಯಾಂಕ್ ಯು.